Hello everyone, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೀಮಾಸ್ ಅಕಾಡೆಮಿ. ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ ಆಯ್ತು, ಗ್ರಾಮರ್ ಕೂಡ ಕಲ್ತಾಯ್ತು. ಆದ್ರೆ ಇನ್ನು ಕೂಡ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡಕ್ ಆಗ್ತಾ ಇಲ್ಲ. ಐ ಆಮ್ ನಾಟ್ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಅನ್ನೋರಿಗೆ ಇವತ್ತಿನ ವಿಡಿಯೋ. ಸೊ ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ 10 ಟಿಪ್ಸ್ that you can implement in your life to learn speaking in English fluently. Okay? ಸೊ ಇವತ್ತಿನ ವಿಡಿಯೋದಲ್ಲಿ 10 ಸೂತ್ರಗಳನ್ನ ಹೇಳ್ಕೊಡ್ತೇನೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತನಾಡ್ಲಿಕ್ಕೆ. ಓಕೆ, ನಾನು ನನ್ನ ಲೈಫ್ ಅಲ್ಲಿ ಅಳವಡಿಸಿಕೊಂಡಂತಹ 10 ಸೂತ್ರಗಳಿದು. ಸೊ ಕನ್ಸಿಸ್ಟೆಂಟ್ ಆಗಿ ನಾನು ಇದನ್ನ ಫಾಲೋ ಮಾಡ್ತಾ ಬರ್ತಿದ್ದೇನೆ. ದಟ್ ಇಸ್ ವೈ ಐ ಫೀಲ್ ದಟ್ ಐ ಆಮ್ ಏಬಲ್ ಟು ಸ್ಪೀಕ್ ಇಂಗ್ಲಿಷ್ fluently. Okay, so let's talk about these tips. So number 1 that everybody has to do is stop hating English language. ಸೊ ತುಂಬಾ ಜನರು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಹೇಟ್ ಮಾಡ್ತೀರಾ, ದ್ವೇಷಿಸ್ತೀರಾ. ಸೊ ಈ ತರ ಹೇಟ್ ಮಾಡಿದ್ರೆ ವೆನ್ ವಿಲ್ ಯು ಲರ್ನ್ ಇಂಗ್ಲಿಷ್ ದೆನ್ ಅಲ್ವಾ? ಯಾವುದೇ ಒಂದು ಲ್ಯಾಂಗ್ವೇಜ್ ನ ಪ್ರತಿ ದ್ವೇಷವನ್ನ ಇಟ್ಕೊಳ್ಬೇಡಿ. ಡೋಂಟ್ ಹೇಟ್ ಎನಿ ಲ್ಯಾಂಗ್ವೇಜ್, ವೆದರ್ ಇಟ್ ಮೇ ಬಿ ಕನ್ನಡ ಆರ್ ಇಂಗ್ಲಿಷ್ ಆರ್ ಹಿಂದಿ. ಐ ನೋ ಅ ಲಾಟ್ ಆಫ್ ಪೀಪಲ್, ನಿಮ್ಗೆ ಗೊತ್ತಿದೆ, ಕೆಲವೊಂದು ಬಾರಿ ನಾನು ವಿಡಿಯೋಸ್ ಗಳಲ್ಲಿ ಕನ್ನಡ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು ಕೂಡ ಮಿಡ್ಲ್ ಅಲ್ಲಿ ನಾನು ಇಂಗ್ಲಿಷ್ ಅಲ್ಲಿ ಮಾತನಾಡ್ತೇನೆ. ಲಾಟ್ ಆಫ್ ಸ್ಟೂಡೆಂಟ್ಸ್ ಕಮೆಂಟ್ ದಟ್ ಮ್ಯಾಮ್ ನೀವು ಶುದ್ಧವಾಗಿ ಕನ್ನಡದಲ್ಲೇ ಮಾತನಾಡಿ ಅಂತ ಹೇಳ್ತಾರೆ, ಡೋಂಟ್ ಯೂಸ್ ಇಂಗ್ಲಿಷ್ ಅಂತ ಹೇಳ್ತಾರೆ. ಎಷ್ಟರವರೆಗೆ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಹೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ವಿ ಕೆನ್ ನಾಟ್ ಟಾಲರೇಟ್ ಈವನ್ ಅ ಸಿಂಗಲ್ ವರ್ಡ್ ಆಫ್ ಇಂಗ್ಲಿಷ್ ಆರ್ ಅ ಸೆಂಟೆನ್ಸ್ ಇನ್ ಇಂಗ್ಲಿಷ್. ಒಂದು ಮಧ್ಯದಲ್ಲಿ ಬರುವಂತ ಸೆಂಟೆನ್ಸ್ ಅನ್ನ ಕೂಡ ನಮ್ಗೆ ಟಾಲರೇಟ್ ಮಾಡಕ್ಕಾಗಲ್ಲ. ಸೊ ದ್ಯಾಟ್ ಮಚ್ ವಿ ಹೇಟ್ ಇಂಗ್ಲಿಷ್. ಸೊ ಫಸ್ಟ್ ಗೆ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಟು ಆಲ್ ದೋಸ್ ಹೂ ಹೇಟ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಪ್ಲೀಸ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ಎಷ್ಟು ನಾವು ನಮ್ಮ ಕನ್ನಡ ಭಾಷೆಯನ್ನ ಪ್ರೀತಿಸ್ತೇವೆ ಅಷ್ಟೇ ನಾವು ಬೇರೆ ಲ್ಯಾಂಗ್ವೇಜಸ್ಗೂ ಕೂಡ ರೆಸ್ಪೆಕ್ಟ್ ಮಾಡೋದನ್ನ ಕಲಿಬೇಕು. ಓನ್ಲಿ ದೆನ್ ವಿ ವಿಲ್ ಬಿ ಏಬಲ್ ಟು ಲರ್ನ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ಓಕೆನಾ? ಸೊ ದಿಸ್ ಇಸ್ ದ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಲೆಸನ್. ಓಕೆ, ಸ್ಟಾಪ್ ಹೇಟಿಂಗ್ ಇಂಗ್ಲಿಷ್ ಲ್ಯಾಂಗ್ವೇಜ್. Now, coming to tip number 2. ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಅಥವಾ ಯೂಟ್ಯೂಬ್ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಗಳನ್ನ ನೋಡ್ತಾ ಇದ್ದೀರಾ, ಅಥವಾ ಸ್ಪೋಕನ್ ಇಂಗ್ಲಿಷ್ ಬುಕ್ಸ್ ಅನ್ನ ಓದ್ತಾ ಇದ್ದೀರಾ, ಸಾಕಷ್ಟು ಓದಿದ್ದೀರಾ, ಇನ್ನು ಸ್ಟಾಪ್ ಮಾಡಿ. 6 ತಿಂಗಳಿಂದ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಹೋಗ್ತಾ ಇದ್ದೇನೆ ಮ್ಯಾಮ್, 6 ತಿಂಗಳಿಂದ ಸ್ಪೋಕನ್ ಇಂಗ್ಲಿಷ್ ಬುಕ್ ಓದ್ತಾ ಇದ್ದೇನೆ, ಆದ್ರೂ ನನಗೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತನಾಡಕ್ ಬರಲ್ಲ ಅನ್ನೋರು, ಸ್ಟಾಪ್ ಸ್ಪೋಕನ್ ಇಂಗ್ಲಿಷ್ ನಾವು. ನೋಡಿ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನೀವ್ ಏನ್ ಕಲಿತೀರಾ? ಯು ಆರ್ ಗೋಯಿಂಗ್ ಟು ಲರ್ನ್ ದ ಬೇಸಿಕ್ ಇಂಗ್ಲಿಷ್, ಯು ಆರ್ ಗೋಯಿಂಗ್ ಟು ಲರ್ನ್ ದ ಬೇಸಿಕ್ ಸೆಂಟೆನ್ಸಸ್, ಕರೆಕ್ಟ್? ಯು ಆರ್ ಗೋಯಿಂಗ್ ಟು ಲರ್ನ್ ದ ಗ್ರಾಮರ್. ಸೊ ಬೇಸಿಕ್ ಸೆಂಟೆನ್ಸಸ್ ಕಲ್ತಾಯ್ತು, ಗ್ರಾಮರ್ ಕಲ್ತಾಯ್ತು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಟೆನ್ಸಸ್ ಗಳನ್ನ ಕಲ್ತಾಯ್ತು, ಸಾಕು. ನೌ ಇಟ್ ಇಸ್ ದ ಇಂಪ್ಲಿಮೆಂಟೇಷನ್ ಪಾರ್ಟ್. ನೀವ್ ಏನನ್ನ ಕಲ್ತಿದ್ದೀರಾ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬನ್ನಿ. ಓಕೆ, ಫಾರ್ ದಟ್ ದ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಇಸ್ ಸ್ಟಾರ್ಟ್ ಲಿಸ್ನಿಂಗ್ ಇಂಗ್ಲಿಷ್. ಓಕೆ, ನಾವು ಸ್ಪೋಕನ್ ಇಂಗ್ಲಿಷ್ ಓದ್ತೇವೆ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತೇವೆ, ಬಟ್ ನಾವು ಟಿವಿಯಲ್ಲಿ ಏನ್ ನೋಡ್ತೇವೆ, ನಾವು ಯೂಟ್ಯೂಬ್ ವಿಡಿಯೋಸ್ ಗಳಲ್ಲಿ ಏನ್ ನೋಡ್ತೇವೆ? ಬರೀ ಕನ್ನಡ ಅಥವಾ ಬೇರೆ ಲ್ಯಾಂಗ್ವೇಜಸ್, ನಮ್ಮ ಲೋಕಲ್ ಲ್ಯಾಂಗ್ವೇಜಸ್ ಗಳ ಕಂಟೆಂಟ್ ಗಳನ್ನ ನೋಡ್ತೇವೆ. ಸೊ ಹೌ ಆರ್ ಯು ಗೋಯಿಂಗ್ ಟು ಲರ್ನ್ ಇಂಗ್ಲಿಷ್ ನಾವ್ ಇಫ್ ಯು ಡೋಂಟ್ ಲಿಸನ್, ಅಲ್ವಾ? ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಲಿಸ್ನಿಂಗ್ to good English videos or people who speak in English. You have to start listening to people who are speaking in English now. So 2 people I can suggest you, 2 channels in fact. ಒಂದು Beer Biceps ಅಂತ ಒಂದು ಚಾನೆಲ್ ಇದೆ by ರಣವೀರ್ ಅಲಹಾಬಾದ್ಯ. Content is awesome, excellent content, extraordinary content, and the hold on the English language is superb. Okay, so ಈ ಚಾನೆಲ್ ಅನ್ನ ಒಂದು ರೆಫರ್ ಮಾಡಬಹುದು. And another one person I would suggest is Jay Sai Deepak. He is an Indian advocate and extremely well-known advocate. The choice of words, vocabulary idella, that is exceptional. So 2 people I am suggesting you here. ಒಂದು ರಣವೀರ್ ಅಲಹಾಬಾದ್ಯ ಬಿಯರ್ ಬೈಸಿಪ್ಸ್ ಅನ್ನೋ ಒಂದು ಚಾನೆಲ್ ಇದೆ, ಆ ವಿಡಿಯೋಸ್ ಗಳನ್ನ ನೀವು ನೋಡಬಹುದು ಟು ಇಂಪ್ರೂವ್ ಯುವರ್ ಇಂಗ್ಲಿಷ್. And another one is Jay Sai Deepak. So if you just type Jay Sai Deepak in YouTube, nimge avara content sigute, and he speaks absolutely great English. Okay, so just listen. ನಿಮ್ಗೆ ಕಂಟೆಂಟ್ ಏನಂತಾನು ಅರ್ಥ ಆಗ್ತಿಲ್ಲ, ಅವ್ರು ಏನ್ ಮಾತನಾಡ್ತಾ ಇದಾರೆ ಅಂತಾನು ಅರ್ಥ ಆಗ್ತಿಲ್ಲ, ಇಟ್ಸ್ ಓಕೆ, ಜಸ್ಟ್ ಕೀಪ್ ಲಿಸ್ನಿಂಗ್. 1 day, 2 day, 3 day, 1 week, 1 month ವರೆಗೆ ಕೇಳ್ತಾ ಇರಿ. ಜಸ್ಟ್ ಬಿ ಕನ್ಸಿಸ್ಟೆಂಟ್ ಇನ್ ಲಿಸ್ನಿಂಗ್ ಟು ಇಂಗ್ಲಿಷ್. ಓಕೆ, ಕೇಳ್ತಾ ಮತ್ತೆ ನೀವು ಅದೇ ರೀತಿ ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಾ. ದಿಸ್ ಇಸ್ ಹೌ ಐ ಲರ್ನ್. ಓಕೆ, so this is one thing. Stop spoken English courses now. Stop your spoken English books now. Now start listening to those people who speak in English. Tip number 3, book reading. Very important aspect of learning to speaking in English fluently is to start reading
ಬುಕ್ಸ್. ನಾವು ಬುಕ್ ರೀಡಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಯಾವ್ದಾದ್ರು ಕಾಂಪ್ಲಿಕೇಟೆಡ್ ಬುಕ್ಸ್ ಅನ್ನ ತಗೊಂಡ್ ಬರ್ಬೇಡಿ. ಜಸ್ಟ್ ಲೈಕ್ ಐ ಹ್ಯಾವ್ ದಿಸ್ ಬುಕ್ ಬೈ ಖಾಲಿದ್ ಹುಸೇನಿ ಅಂಡ್ ಮೌಂಟೇನ್ ಸಿಖೋರ್ ಅಂತ ಒಂದು ಬುಕ್ ಇದೆ. ಐ ಥಿಂಕ್ 3/4 ಆಫ್ ದ ಬುಕ್ ಅನ್ನ ನಾನು ಒಂದು 6 months ಅಲ್ಲಿ ಕಂಪ್ಲೀಟ್ ಮಾಡಿರಬಹುದು. ಯಾಕೆಂದ್ರೆ ದ ಲ್ಯಾಂಗ್ವೇಜ್ ಇಸ್ ನಾಟ್ ವೆರಿ ಈಸಿ. ಓಕೆ, ಬಿಗಿನರ್ಸ್ ಗೆ ಕಾಂಪ್ಲಿಕೇಟೆಡ್ ಬುಕ್ಸ್ ಗಳನ್ನ ನೀವು ಆಯ್ದುಕೊಳ್ಬೇಡಿ. ಐ ವುಡ್ ಸಜೆಸ್ಟ್ ಸುಧಾಮೂರ್ತಿ ಅವರ ಬುಕ್ಸ್ ಇರುತ್ತೆ. ಸುಧಾಮೂರ್ತಿ, ಮಿಸಸ್ ಸುಧಾಮೂರ್ತಿ ಇವರ ಬುಕ್ಸ್ ಇದೆ. ಇಟ್ ಈಸ್ ವೆರಿ ಈಸಿ ಫಾರ್ ದ ಬಿಗಿನರ್ಸ್ ಟು ರೀಡ್. ಓಕೆ, ರೈಟ್ ನೌ ಐ ಹ್ಯಾವ್ ಸ್ಟಾರ್ಟೆಡ್ ರೀಡಿಂಗ್ ದಿಸ್ ಪರ್ಟಿಕ್ಯುಲರ್ ಬುಕ್ ಕಾಲ್ಡ್ ದ ಮ್ಯಾಜಿಕ್ ಆಫ್ ದ ಲಾಸ್ಟ್ ಟೆಂಪಲ್. ನಿಮ್ಗೆ ಅನ್ಸ್ಬೋದು ಮ್ಯಾಮ್ ಏನ್ ಮ್ಯಾಮ್ ಮಕ್ಕಳು ಬುಕ್ ಓದ್ತೀರಾ ಅಂತ ಹೇಳ್ಕೊಂಡು. But I like to read such short stories and all, and it's very easy to read the book. ಒಂದೆರಡು ದಿನದಲ್ಲಿ ಅಥವಾ ಒಂದೇ ದಿನದಲ್ಲಿ ಈ ಪೂರ್ತಿ ಬುಕ್ ಅನ್ನ ಕಂಪ್ಲೀಟ್ ಮಾಡಬಹುದು. ದ ಲ್ಯಾಂಗ್ವೇಜ್ ಇಸ್ ಸೋ ಸಿಂಪಲ್. ಸೊ ಸಿಂಪಲ್ ಬುಕ್ಸ್ ಇಂದ ಸ್ಟಾರ್ಟ್ ಮಾಡಿ ಆಟ್ ರೀಡಿಂಗ್ ಸಿಂಪಲ್ ಬುಕ್ಸ್. ಸೊ ಐ ವುಡ್ ಹೈಲಿ ರಿಕಮೆಂಡ್ ಸುಧಾಮೂರ್ತಿಸ್ ಬುಕ್. ಅಥವಾ ಯಾವ್ದಾದ್ರು ನಾವೆಲ್ ನಿಮ್ಗೆ ಇಷ್ಟ ಇದೆ ಅಂತ ಹೇಳಿದ್ರೆ, ದಿಸ್ ಇಸ್ one book that I had read last year, I think A Girl to Remember, ಅಜಯ್ ಕೆ ಪಾಂಡೆ ಅವರದ್ದು. ಸೊ ಇವರ ಬುಕ್ಸ್ ಕೂಡ ಚೆನ್ನಾಗಿದೆ. ಲ್ಯಾಂಗ್ವೇಜ್ ಅಷ್ಟೊಂದು ಡಿಫಿಕಲ್ಟ್ ಇಲ್ಲ. ಬಟ್ ನೀವು ಕಂಪ್ಲೀಟ್ಲಿ ಬಿಗಿನರ್ ಅಂತ ಹೇಳಿದ್ರೆ ಐ ಆಮ್ ಸಜೆಸ್ಟಿಂಗ್ ಸುಧಾಮೂರ್ತಿಸ್ ಬುಕ್ಸ್. ಓಕೆ, ಆನ್ಲೈನ್ ಅಲ್ಲಿ ಎಷ್ಟೋ ಬುಕ್ಸ್ ಗಳ ಅವೈಲೇಬಲ್ ಇವೆ ಅಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಅಂಡ್ ಕಲ್ಕಿ ಅಂತ ಒಂದು ಬುಕ್ ಅನ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಐ ಹ್ಯಾವೆಂಟ್ ಸ್ಟಿಲ್ ಕಂಪ್ಲೀಟೆಡ್ ದಿಸ್ ಬುಕ್. ಯಾಕಂತ ಹೇಳಿದ್ರೆ ಲ್ಯಾಂಗ್ವೇಜ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅಂಡ್ ಸ್ಟೋರಿ ಲೈನ್ ಕೂಡ ತುಂಬಾ ವಾರ್ ಟೈಪ್ ಅಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಸ್ಟಿಲ್ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದಿಸ್ ಬುಕ್. ಸೊ ಟಿಪ್ ನಂಬರ್ 3 ಇಸ್ ಬುಕ್ ರೀಡಿಂಗ್. Pick up those books which are very simple and easy to understand. Sudhamurthi's books are highly recommended. Tip number 4. Now, ಥರ್ಡ್ ಟಿಪ್ ನಲ್ಲಿ ನಾನು ಹೇಳಿದ್ರೆ ಬುಕ್ಸ್ ಅನ್ನ ಓದ್ಬೇಕು. ಒಂದು ಅರ್ಧ ಗಂಟೆ ಆದ್ರೂ ಸರಿ ಬುಕ್ಸ್ ಓದಿ. ನಾವು ಬುಕ್ಸ್ ಓದುವಾಗ ನಿಮ್ಗೆ ಕೆಲವೊಂದು ವರ್ಡ್ಸ್ ಗಳು ಸಿಗುತ್ತೆ. ಈವನ್ ಸಿಂಪ್ಲೆಸ್ಟ್ ಬುಕ್ಸ್ ಅನ್ನ ತಗೊಂಡ್ರು ಕೂಡ ದೇರ್ ಆರ್ ಸರ್ಟನ್ ವರ್ಡ್ಸ್ ವಿಚ್ ಯು ಮೈಟ್ ನಾಟ್ ಅಂಡರ್ಸ್ಟ್ಯಾಂಡ್ ಎಟ್ ದ ವೆರಿ ಬಿಗಿನಿಂಗ್. ಓಕೆ, ಆ ಪದದ ಅರ್ಥ ಏನು ಅಂತ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ. ನಾವು ವಾಟ್ ವಿಲ್ ಯು ಡೂ? ಡೆಫಿನೆಟ್ಲಿ ಡಿಕ್ಷನರಿ ಇದ್ರೆ ಡಿಕ್ಷನರಿ ರೆಫರ್ ಮಾಡ್ಕೊಳ್ಳಿ. ಬಟ್ ಅದರ್ವೈಸ್ ನಿಮ್ಮ ಕೈಯಲ್ಲಿ ನಿಮ್ಮ ಡಿಕ್ಷನರಿ ಇದೆಯಲ್ವಾ, ನಿಮ್ಮ ಫೋನ್ ಇದೆಯಲ್ವಾ, ಓಪನ್ ದ ಗೂಗಲ್. ಯಾವ ವರ್ಡ್ ಇದೆ ಆ ವರ್ಡ್ ಅನ್ನ ಟೈಪ್ ಮಾಡಿ ಪ್ರನೌನ್ಸ್ ಅಂತ ಕೊಟ್ರೆ ಆ ಪದವನ್ನ ಹೇಗೆ ಪ್ರನೌನ್ಸ್ ಮಾಡಬೇಕು ಅಂತಾನು ನಿಮ್ ಗೂಗಲ್ ಅಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಲರ್ನ್ ದಟ್ ವೇ ಆಲ್ಸೋ. ಸಪೋಸ್ ಈಗ ಈ ಬುಕ್ ಅಲ್ಲಿ ಫ್ಯಾಸಿನೇಷನ್ ಅಂತ ಒಂದು ಪದ ಬಂತು. ಓಕೆ, ಸೊ ಫ್ಯಾಸಿನೇಷನ್ ಏನ್ ಈ ಫ್ಯಾಸಿನೇಷನ್ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ವಾಟ್ ಐ ಡೂ ಇಸ್, ನಾನು ಇಷ್ಟರವರೆಗೆ ಮಾಡ್ತಾ ಬಂದಿದ್ದು ಅದೇ ಈಗಲೂ ನಾನು ಹಾಗೆ ಮಾಡ್ತೇನೆ. ವೆನ್ ಎವರ್ ಐ ಫೈಂಡ್ ಎನಿ ಡಿಫಿಕಲ್ಟ್ ವರ್ಡ್ ಆರ್ ಸಮಥಿಂಗ್ ದಟ್ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ವಾಟ್ ಐ ಡೂ ಇಸ್ ಐ ಓಪನ್ ದ ಗೂಗಲ್, ರೈಟ್ ಫ್ಯಾಸಿನೇಷನ್ ಇನ್ ಕನ್ನಡ ಅಂತ ಬರೀತೇನೆ. ಓಕೆ, ಫ್ಯಾಸಿನೇಷನ್ ಇನ್ ಕನ್ನಡ ಅಲ್ಲೇ ಬಂದ್ಬಿಡುತ್ತೆ ಫ್ಯಾಸಿನೇಷನ್ ಅಂತ ಹೇಳಿದ್ರೆ ಏನು ಅಂತ. ಓಕೆ, ಅಂಡ್ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೇಡಿ. ಓಕೆ, ನಾವ್ ಈಗ ಒಂದು ಪೇಜ್ ಓದಿದ್ರಿ, ಅದ್ರಲ್ಲಿ ಒಂದು 2-3 ಪದಗಳ ಅರ್ಥ ನಿಮಗೆ ಗೊತ್ತಾಗ್ಲಿಲ್ಲ, ಅದನ್ನ ನಾನು ರಾತ್ರಿ ಅಥವಾ ನಾಳೆ ಹುಡುಕ್ತೇನೆ ಅಂತ ಇಟ್ಕೊಳ್ಬೇಡಿ. ಅದೇ ಟೈಮ್ ಅಲ್ಲಿ ಆಗ್ಬೇಕು. ದಿಸ್ ಹ್ಯಾಸ್ ಟು ಹ್ಯಾಪನ್ ಅಟ್ ದ ಮೊಮೆಂಟ್. ಓಕೆ, ತಕ್ಷಣ ಟೇಕ್ ಅಪ್ ಯುವರ್ ಫೋನ್, ಫೈಂಡ್ ದ ವರ್ಡ್. ಓಕೆ, this word means this ಅಂತ ಗೊತ್ತಾಗಬೇಕು. ಓಕೆ, so that next time when you come across the same word, you know the meaning. Okay, so this is the 4th tip, find for the meaning. ಆ ವರ್ಡ್ ಅನ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದು ಕೂಡ you will get it in the Google. Number 5, watch interview shows. ನಾವು ಯೂಟ್ಯೂಬ್ ನಲ್ಲಿ we spend a lot of time, ಬೇಜಾನ್ ಕಂಟೆಂಟ್ ಇದೆ ಯೂಟ್ಯೂಬ್ ನಲ್ಲಿ, ಬಟ್ ವಾಟ್ ವಿ ವಾಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸೊ ವಾಟ್ ಐ ಯೂಸ್ ಟು ಡೂ ಇಸ್ ಐ ಯೂಸ್ ಟು ವಾಚ್ ಅ ಲಾಟ್ ಆಫ್ ಇಂಟರ್ವ್ಯೂಸ್ ಇನ್ ಇಂಗ್ಲಿಷ್. ಓಕೆ, ನನಗೆ ಈ ಸೆಲೆಬ್ರಿಟೀಸ್ ಗಳ ಇಂಟರ್ವ್ಯೂಗಳನ್ನ ನೋಡೋದು ತುಂಬಾ ಇಷ್ಟ ಇತ್ತು. ಸೊ ಹಾಗಾಗಿ ಐ ಯೂಸ್ ಟು ವಾಚ್ ಅ ಲಾಟ್ ಆಫ್ ಇಂಟರ್ವ್ಯೂಸ್ ಆಫ್ ದೀಪಿಕಾ ಪಡುಕೋನ್, ಆಲಿಯಾ ಭಟ್, ರಣಬೀರ್ ಕಪೂರ್. Right during my college days only, I used to watch lot of interviews. So ಈ 1 ಗಂಟೆ 2 ಗಂಟೆ ಇಂಟರ್ವ್ಯೂ ಶೋಸ್ ಗಳನ್ನ ನೋಡೋದು, ಅದ್ರಲ್ಲಿ ಎಲ್ಲರೂ ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾ ಇದ್ದಾರಲ್ವಾ, ಸೊ ಅದನ್ನ ಕೇಳ್ತಾ ಐ ಯೂಸ್ ಟು ಇಮಿಟೇಟ್ ದೆಮ್. ಸೊ ಅದನ್ನ ನಾನು ನೆಕ್ಸ್ಟ್ ಟಿಪ್ ನಲ್ಲಿ ಹೇಳ್ತೇನೆ. ಸೊ ವಾಚಿಂಗ್ ಅ ಲಾಟ್ ಆಫ್ ಇಂಟರ್ವ್ಯೂ ಶೋಸ್. ನೀವು ಸೆಲೆಬ್ರಿಟೀಸ್ ಗಳ ಇಂಟರ್ವ್ಯೂಸ್ ಗಳನ್ನೇ ವಾಚ್ ಮಾಡ್ಬೇಕಂತ ಇಲ್ಲ, ನ್ಯೂಸ್ ನೋಡಬಹುದು ಅಥವಾ ಬೇರೆ ಯಾವ್ದಾದ್ರು ನಿಮಗೆ ಇಂಟ್ರೆಸ್ಟ್ ಇರುವ ಫೀಲ್ಡ್ ಯಾವ್ದಿದೆ ಅದನ್ನ ನೋಡಿ, ಬಟ್ ಕಂಟೆಂಟ್ ಇಂಗ್ಲಿಷ್ ನಲ್ಲಿ ಇರ್ಲಿ ಅಷ್ಟೇ. ಓಕೆನಾ, ಸೊ ಅದನ್ನ ಆದಷ್ಟು ಕೇಳ್ತಾ ಬನ್ನಿ. ಓಕೆ, ಆದಷ್ಟು ಆ ಇಂಟರ್ವ್ಯೂಸ್ ಗಳನ್ನ ನೋಡ್ತಾ ಬನ್ನಿ. ಅವ್ರು ಮಾತನಾಡುವಾಗ ಯಾವ ರೀತಿ ಅವರ ಹ್ಯಾಂಡ್ ಮೂವ್ಮೆಂಟ್ ಆಗಿದೆ, ಅವರ ಲಿಪ್ ಮೂವ್ಮೆಂಟ್ ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾ ಇದ್ದಾರೆ, ಇದು ಕೂಡ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಾಚ್ ಪೀಪಲ್, ಲಿಸನ್. ನಾನು ಹೇಳಿದೆ ಇನ್ ದ ಸೆಕೆಂಡ್ ಟಿಪ್ ಐ ಟೋಲ್ಡ್ ಯು ಲಿಸನ್ ಪೀಪಲ್ ಹೂ ಸ್ಪೀಕ್ ಇನ್ ಇಂಗ್ಲಿಷ್, ಅಂಡ್ ನೌ ಐ ಆಮ್ ಟೆಲಿಂಗ್ ಯು ದಟ್ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟು ವಾಚ್ ಪೀಪಲ್ ಸ್ಪೀಕ್ ಇನ್ ಇಂಗ್ಲಿಷ್. ಹೌ ಕಾನ್ಫಿಡೆಂಟ್ they are, how are their hand movements, how are their lip movement, how are they pronouncing a word, ಅಥವಾ ಒಂದು ಪದವನ್ನ, ಒಂದು ಇಮೋಷನ್ ಅನ್ನ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ರೆಸ್ ಮಾಡುವಾಗ ಫೇಸ್ ಎಕ್ಸ್ಪ್ರೆಷನ್ ಯಾವ ರೀತಿ ಚೇಂಜ್ ಆಗುತ್ತೆ ಅದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಓಕೆ,
ಸೊ ಅದನ್ನ ನೀವು ಸ್ಲೋಲಿ ನಿಮ್ಮ ಲೈಫ್ ಅಲ್ಲಿ ಕೂಡ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬರ್ತೀರಾ. ಅದನ್ನ ಕಂಟಿನ್ಯೂ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಸ್ಲೋಲಿ ಯು ವಿಲ್ ಇಂಪ್ಲಿಮೆಂಟ್ ದಿಸ್ ಇನ್ ಯುವರ್ ಲೈಫ್ ಆಲ್ಸೋ. ನಾನೇ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, I used to watch a lot of Deepika Padukone interviews, okay, in my college days. And whenever I used to speak like her only. Ade tone, ade voice, ade ಏನು ಹೇಳ್ತೇವೆ, ಅದೇ ಇಮೋಷನ್, ಅದೇ ಎಕ್ಸ್ಪ್ರೆಷನ್ ನನ್ನ ಫೇಸ್ ಅಲ್ಲಿ ಬರ್ತಾ ಇತ್ತು. ಅಂಡ್ ಪೀಪಲ್ ನೋಟಿಸ್ ದಟ್. ಜನರು ನಿಮಗೆ ಹೇಳ್ತಾರೆ, ನೋಡಿ ನೀವು ಇದೇ ರೀತಿ ಮಾತನಾಡ್ತೀವಿ, ನೀವು ಅವ್ರು ಹಾಗೆ ಮಾತನಾಡ್ತಾ ಇದ್ದೀರಂತ. ಸೊ ಅವಾಗ ನಿಮ್ಗೆ ರಿಯಲೈಸ್ ಆಗ್ತದೆ, ಓ ದಿಸ್ ಇಸ್ ವರ್ಕಿಂಗ್ ಅಂತ ಹೇಳ್ಕೊಂಡು. ನಾ ಟಿಪ್ ನಂಬರ್ 6, ದಿಸ್ ಇಸ್ ಕಾಲ್ಡ್ ದ ಮಿರರ್ ಟೆಕ್ನಿಕ್. ಎಸ್, ಹೆಚ್ಚಿನವ್ರಿಗೆ ಗೊತ್ತಿದೆ, ಪಬ್ಲಿಕ್ ಸ್ಪೀಕಿಂಗ್ ಪ್ರಾಬ್ಲಮ್ ಇದ್ರೆ ನೀವು ಮಿರರ್ ಮುಂದೆ, ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ಮಾತನಾಡಬೇಕು, ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೇಮ್ ಥಿಂಗ್ ಯು ಹ್ಯಾವ್ ಟು ಡೂ ಟು ಸ್ಪೀಕ್ in English fluently, okay? So what you do is you stand in front of the mirror. ಕನ್ನಡಿ ಇರುತ್ತಲ್ವಾ ಮನೆಯಲ್ಲಿ, ಸೊ ಅದ್ರ ಮುಂದೆ ನಿಂತ್ಕೊಳ್ಳೋದು. ಮೊದಲನೇದಾಗಿ ಏನ್ ಮಾತನಾಡಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಥಿಂಕ್ ವಾಟ್ ಯು ವಾಂಟ್ ಟು ಸ್ಪೀಕ್. ಏನೋ ಒಂದು ದೊಡ್ಡ ಕಂಟೆಂಟ್ ಇಟ್ಕೊಂಡು ಅಥವಾ ದೊಡ್ಡ ಭಾಷಣ ಕೊಡಬೇಕಂತಿಲ್ಲ. ಯಾರಿರಲ್ಲ ನಿಮ್ ರೂಮ್ ಅಲ್ಲಿ ಅಲ್ವಾ, ಇಟ್ಸ್ ಓನ್ಲಿ ಯು ಅಂಡ್ ಯು ಇನ್ ದ ಮಿರರ್. ಸೊ ನೀವು ನಿಮ್ ಜೊತೆ ಏನ್ ಮಾತನಾಡ್ತೀರಾ ಜನರಲ್ ಆಗಿ? ದಿಸ್ ಮಾರ್ನಿಂಗ್ ಐ ಗಾಟ್ ಅಪ್ at 7 o'clock. I did my yoga, I had my breakfast. What did I have for breakfast? I have this and this assignments in college. I like this particular lecture. ಈ ಸಬ್ಜೆಕ್ಟ್ ನನಗೆ ಇಷ್ಟ, ಸೊ ಆ ಸಬ್ಜೆಕ್ಟ್ ನ ಬಗ್ಗೆ ಮಾತನಾಡಿ. ಸೊ ಈ ರೀತಿ ಟಾಕ್ ಎನಿಥಿಂಗ್ ದಟ್ ಯು ವಾಂಟ್, ಓಕೆ? ಗ್ರಾಮರ್ ನ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಡೋಂಟ್ ಥಿಂಕ್ ಅಬೌಟ್ ದ ಗ್ರಾಮರ್ ಅಟ್ ದ ಬಿಗಿನಿಂಗ್ ಸ್ಟೇಜ್. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಗ್ರಾಮರ್ ನ ಬಗ್ಗೆ ಯಾರು ಕೂಡ ಯೋಚನೆ ಮಾಡಂಗಿಲ್ಲ, ಓಕೆ? So you are only going to speak whatever you feel in your mind, but in English, okay? English ನಲ್ಲಿ ಏನ್ ಬೇಕೋ ಅದನ್ನ ಮಾತನಾಡಿ, ಬಟ್ ಮಿರರ್ ನ ಮುಂದ್ಗಡೆ. ಸೊ ಈ ತರ ಮಾಡ್ತಾ ಬಂದಾಗ ಏನಾಗುತ್ತೆ, ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ನಾನು ಇಂಗ್ಲಿಷ್ ಮಾತನಾಡೋಕೆ ಹೇಗ್ ಕಾಣ್ತೇನೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಲಾಟ್ ಆಫ್ ದೆಮ್ ಹ್ಯಾವ್ ದಿಸ್ ಹೆಸಿಟೇಷನ್. ನಾನು ಇಂಗ್ಲಿಷ್ ಮಾತನಾಡೋಕೆ ಹೇಗ್ ಕಾಣ್ತೇನೇನೋ, ಜನರು ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾರೇನೋ, ಸೊ ಹಾಗಾಗಿ ಏನೋ ಒಂದು ಹಿಂಜರಿಕೆ ಇಂಗ್ಲಿಷ್ ಮಾತನಾಡೋಕೆ ಅಲ್ವಾ? ಸೊ ಈ ಪ್ರಾಕ್ಟೀಸ್ ಅನ್ನ ಒಂದು ಮಾಡ್ಕೊಳ್ಳಿ, ಮಿರರ್ ಟೆಕ್ನಿಕ್. ಮೇ ಬಿ ಎವ್ರಿ ಮಾರ್ನಿಂಗ್ when you wake up, look at the mirror and try speaking in English. Or when you go to bed, tell to yourself whatever happened in the whole day. ಇವತ್ತು ಈ ಪೂರ್ತಿ ದಿನ ಇದೆಲ್ಲ ಆಯ್ತು ಅಂತ ಹೇಳ್ಕೊಂಡು ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತಾ ಬನ್ನಿ, ಮಿರರ್ ಹತ್ರ ಹೇಳ್ತಾ ಬನ್ನಿ, ಓಕೆ? ಕ್ರಮೇಣ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ, ಇಂಗ್ಲಿಷ್ ಕೂಡ ಡೆಫಿನೆಟ್ ಆಗಿ ಫ್ಲೂಯೆಂಟ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇದನ್ನ, ಓಕೆ? ಸೊ ದಿಸ್ ಇಸ್ ದ ಮಿರರ್ ಟೆಕ್ನಿಕ್. ನಾ ಟಿಪ್ ನಂಬರ್ 7, ರೆಕಾರ್ಡ್ ಯುವರ್ ವಾಯ್ಸ್. ನೀವ್ ಏನೆಲ್ಲ ಇಂಗ್ಲಿಷ್ ನಲ್ಲಿ ಮಾತನಾಡ್ತೀರಾ ಅದನ್ನ ರೆಕಾರ್ಡ್ ಕೂಡ ಮಾಡಿ. ನೀವು ಮಿರರ್ ಮುಂದೆ ನಿಂತ್ಕೊಂಡು ಮಾತನಾಡುವಾಗ ಕೂಡ ಇದನ್ನ ಮಾಡಬಹುದು, ಅಥವಾ ಬೇರೆ ಟೈಮ್ ಅಲ್ಲಿ ಕೂಡ ಮಾಡಬಹುದು. ಸೊ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಪಿಕ್ ಅಪ್ ಅ ಟಾಪಿಕ್. ಯಾವ್ದೋ ಒಂದು ಟಾಪಿಕ್ ಅನ್ನ ತಗೊಳ್ಳಿ, ಆ ಟಾಪಿಕ್ ನ ಬಗ್ಗೆ ಬರೆಯೋದು ಒಳ್ಳೇದು, ಓಕೆ? ನಿಮ್ಗೆ ಏನ್ ಅನಿಸ್ತದೆ ಅದನ್ನ ಬರೀರಿ. ಫಸ್ಟ್ ರೈಟ್ ಇಟ್, ಒಂದು ಅರ್ಧ ಪೇಜ್ ಅಥವಾ 1 ಪೇಜ್ ಆ ಟಾಪಿಕ್ ನ ಬಗ್ಗೆ ಪೂರ್ತಿಯಾಗಿ ಬರೀರಿ. ನಾವು ಫೋನ್ ಅಲ್ಲಿ ರೆಕಾರ್ಡರ್ ಅನ್ನೋ ಒಂದು ಆಪ್ಷನ್ ಇದೆ ಅಲ್ವಾ, ಸೌಂಡ್ ರೆಕಾರ್ಡರ್ ಅನ್ನೋ ಆಪ್ಷನ್ ಇದೆ. ಸೌಂಡ್ ರೆಕಾರ್ಡರ್ ಅನ್ನ ಆನ್ ಮಾಡಿ ರೀಡ್ ಮಾಡಿ. ವಾಟ್ ಎವರ್ ಯು ಹ್ಯಾವ್ ರಿಟನ್, ರೀಡ್ ಇಟ್, ಓಕೆ? ಫ್ಲೂಯೆಂಟ್ ಆಗಿ ಓದ್ತಾ ಬನ್ನಿ. ಆ ತರ ಎಲ್ಲ ಮಾಡೋಂಗಿಲ್ಲ. ಯು ಹ್ಯಾವ್ ಟು ಜಸ್ಟ್ ರೀಡ್ ಪ್ರಾಪರ್ಲಿ ವಾಟ್ ಯು ಹ್ಯಾವ್ ರಿಟನ್, ಓಕೆ? ಅದನ್ನ ರೆಕಾರ್ಡ್ ಮಾಡಿ. ರೆಕಾರ್ಡ್ ಮಾಡಿದ ನಂತರ ಕೇಳಿ, ಲಿಸನ್ ಟು ಯೋರ್ ಸೆಲ್ಫ್. ಹೇಗ್ ಕೇಳಿಸ್ತದೆ ನಿಮ್ ವಾಯ್ಸ್ ಇಂಗ್ಲಿಷ್ ನಲ್ಲಿ ಮಾತನಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ವೆನ್ ಯು ಲಿಸನ್ ಟು ದಿಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಮಿಸ್ಟೇಕ್ಸ್ ಆರ್ ಯು ಮೇಕಿಂಗ್, ಹೌ ಈಸ್ ದ ಸ್ಪೀಡ್ ಆಫ್ ಯುವರ್ ಟಾಕಿಂಗ್. ಎಷ್ಟು ಸ್ಪೀಡ್ ಆಗಿ ನೀವು ಮಾತನಾಡ್ತಾ ಇದ್ದೀರಾ, ಏನ್ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದ್ದೀರಾ, ಈ ಗ್ರಾಮರ್ ಎಲ್ಲೋ ಒಂದ್ ಸರಿ ಕೇಳಿಸ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ದಿಸ್ ವಿಲ್ ಆಲ್ಸೋ ಡೆಫಿನೆಟ್ಲಿ ಹೆಲ್ಪ್ ಯು ಟು ಮೇಕ್ ಯುವರ್ ಇಂಗ್ಲಿಷ್ ಫ್ಲೂಯೆಂಟ್. ನಾನ್ ಏನ್ ಮಾಡ್ತಾ ಇದ್ದೆ, ವೆನ್ ಐ ವಾಸ್ ಇನ್ ಮೈ ಮಾಸ್ಟರ್ಸ್, ಸೊ ನಾವು ಮಾಸ್ಟರ್ಸ್ ಮಾಡುವಾಗ ನಮ್ಮ ಕಾಲೇಜ್ ನಲ್ಲಿ ಒಂದು ಪದ್ಧತಿ ಇತ್ತು. ಪ್ರತಿ ಸೆಮಿಸ್ಟರ್ ನಲ್ಲಿ ಅವರು ಎಲೋಕ್ಯೂಷನ್ ಕಾಂಪಿಟೇಷನ್ ಅನ್ನ ಆರ್ಗನೈಸ್ ಮಾಡ್ತಾ ಇದ್ರು. ಸೊ ಭಾಷಣ ಸ್ಪರ್ಧೆ. ಸೊ ಈ ಭಾಷಣ ಸ್ಪರ್ಧೆಯಲ್ಲಿ ನಮ್ಗೆ ಟಾಪಿಕ್ ಅನ್ನ ಮೊದಲೇ ಕೊಡ್ತಾ ಇದ್ರು. 2 ದಿವಸ ಮುಂಚೆನೆ ಅವರು ಟಾಪಿಕ್ ಹೇಳ್ತಾ ಇದ್ರು. ನಾನು ಇದನ್ನೇ ಮಾಡ್ತಾ ಇದ್ದೆ. ಪ್ರತಿ 4 ಸೆಮಿಸ್ಟರ್ ಇತ್ತು ಎಂ.ಕಾಮ್ ಅಲ್ಲಿ, 4 ಸೆಮಿಸ್ಟರ್. 4 ಸೆಮಿಸ್ಟರ್ ಅಲ್ಲೂ ಕೂಡ ನನಗೆ ಫಸ್ಟ್ ಪ್ರೈಸ್ ಬಂದಿದೆ ಎಲೋಕ್ಯೂಷನ್ ನಲ್ಲಿ, ಬಿಕಾಸ್ ಆಫ್ ದಿಸ್ ಟೆಕ್ನಿಕ್, ಓಕೆ? ಸೊ ಆ ಟಾಪಿಕ್ ಅನ್ನ ನಾನು ಟಾಪಿಕ್ ನ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ, ಕಂಟೆಂಟ್ ಹುಡುಕ್ತಾ ಇದ್ದೆ. 1-2-3 ಪೇಜ್ ವರೆಗೆ ಸ್ಪೀಚ್ ಅನ್ನ ರೆಡಿ ಮಾಡ್ತಾ ಇದ್ದೆ. 5-6 ಮಿನಿಟ್ಸ್ ನ ಸ್ಪೀಚ್ ಅದು. ಸೊ ಅದನ್ನ ನಾನು ಮತ್ತೆ ರೆಕಾರ್ಡ್ ಮಾಡಿ ನನ್ನ ವಾಯ್ಸ್ ಹೇಗ್ ಕೇಳ್ತಾ ಇದೆ, ಮಾಡ್ಯುಲೇಷನ್ ಹೇಗ್ ಆಗ್ತಾ ಇದೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದೇನೆ, ಸೊ ಅದನ್ನ ನಾನು ಅರ್ಥ ಮಾಡ್ಕೊಂಡು ಮತ್ತೆ ಬೇಕಾದ್ರೆ ಬರೀತಾ ಇದೆ. ಇಫ್ ದೇರ್ ವಾಸ್ ಎನಿ ಚೇಂಜಸ್ ಟು ಬಿ ಮೇಡ್, ಐ ಯೂಸ್ ಟು ಮೇಕ್ ಚೇಂಜಸ್ ಇನ್ ದಟ್ ಸ್ಪೀಚ್ ಅಂಡ್ ಅಗೇನ್ ರೆಕಾರ್ಡ್ ಮೈ ವಾಯ್ಸ್. ಮತ್ತೆ ರೆಕಾರ್ಡ್ ಮಾಡೋದು, ಮತ್ತೆ ಕೇಳಿಸೋದು. ಇಲ್ಲಿ ಏನೋ ತಪ್ಪಿದೆ ಅಂತ ಅನ್ಸಿದ್ರೆ ಮತ್ತೆ ಏನಾದ್ರೂ ಚೇಂಜಸ್ ಅನ್ನ ಮಾಡೋದು, ಮತ್ತೆ ರೆಕಾರ್ಡ್ ಮಾಡೋದು. ಸೊ ಇದೇ ರೀತಿ ಮಾಡಿ 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 ಐ ಹ್ಯಾವ್ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಇನ್ ಮೈ ಎಲೋಕೇಶನ್ ಆಲ್ 4 ಸೆಮಿಸ್ಟರ್ಸ್. ಎಲ್ಲ 4 ಸೆಮಿಸ್ಟರ್ ಗಳಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು,
Okay, so this is also one practice that can definitely help you. Write the content, read it, record it, and listen to your own voice. Where are you making mistakes? Find it out, change it, again record it, listen it. Okay, so trial and error method idu. So this was tip number 7. Now coming to tip number 8. ಆದಷ್ಟು ಇಂಗ್ಲಿಷ್ ಪದಗಳನ್ನ, ಇಂಗ್ಲಿಷ್ ಸೆಂಟೆನ್ಸಸ್ ಗಳನ್ನ ನಿಮ್ಮ ಮಾತುಕತೆಯಲ್ಲಿ ಅಳವಡಿಸಿಕೊಳ್ಳಿ. ಪ್ಲೀಸ್ ಯೂಸ್ ಇಂಗ್ಲಿಷ್ ವರ್ಡ್ಸ್ ಅಂಡ್ ಇಂಗ್ಲಿಷ್ ಸೆಂಟೆನ್ಸಸ್ ಇನ್ ಯೋರ್ ಕಾನ್ವರ್ಸೇಷನ್ಸ್. ನೀವು ಕನ್ನಡದಲ್ಲಿ ಮಾತನಾಡ್ತಾ ಇರಬಹುದು ಅಥವಾ ನಿಮ್ಮ ಮನೆ ಭಾಷೆಯಲ್ಲಿ ಮಾತನಾಡ್ತಾ ಇರಬಹುದು. ಆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಇಂಗ್ಲಿಷ್ ನ ಸೆಂಟೆನ್ಸ್ ಅಥವಾ ಇಂಗ್ಲಿಷ್ ನ ಪದಗಳನ್ನ ಸೇರಿಸ್ತಾ ಬನ್ನಿ. ಫಾರ್ ಎಕ್ಸಾಂಪಲ್, ಈಗ ಸಾಮಾನ್ಯವಾಗಿ ಅಂತ ಹೇಳ್ತೇವೆ. ಸೊ ಸಾಮಾನ್ಯವಾಗಿ ಅನ್ನೋ ಪದವನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತೇವೆ? ಜನರಲಿ ಅಂತ ಹೇಳ್ತೇವೆ ಅಲ್ವಾ? ಸೊ ಈ ಜನರಲಿ ಅನ್ನೋ ಪದವನ್ನ ನೀವು ನಿಮ್ಮ ಕಾನ್ವರ್ಸೇಷನ್ ನ ನಡುವಿನಲ್ಲಿ ಯೂಸ್ ಮಾಡ್ತಾ ಬನ್ನಿ. ಅಥವಾ ಪ್ರಾಬಬ್ಲಿ, ಆಕ್ಚುಲಿ, ಇನ್ ಫ್ಯಾಕ್ಟ್, ಡೆಫಿನೆಟ್ಲಿ, ಅಫ್ ಕೋರ್ಸ್. ಸೊ ಈ ತರ ಪದಗಳನ್ನ ಸ್ಟಾರ್ಟಿಂಗ್ ನಲ್ಲಿ ಈ ತರ ಪದಗಳನ್ನ ನಿಮ್ಮ ಕಾನ್ವರ್ಸೇಷನ್ ಅಂದ್ರೆ ಮಾತುಕತೆಯಲ್ಲಿ ಯೂಸ್ ಮಾಡ್ತಾ ಬನ್ನಿ. ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ವರ್ಡ್ಸ್ ಅನ್ನ ಯೂಸ್ ಮಾಡಿ ಫಸ್ಟ್ ಗೆ, ಅದಾದ ನಂತರ ಸ್ವಲ್ಪ ಸೆಂಟೆನ್ಸಸ್ ಗಳನ್ನ, ಒಂದೊಂದು ಸಣ್ಣ ಸಿಂಪಲ್ ಸೆಂಟೆನ್ಸಸ್ ಗಳನ್ನ ನಿಮ್ಮ ಕಾನ್ವರ್ಸೇಷನ್ ನಲ್ಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ದಿಸ್ ವಿಲ್ ಗಿವ್ ಯು ದ ಕಾನ್ಫಿಡೆನ್ಸ್ ಟು ಸ್ಪೀಕ್ ಫರ್ದರ್ ಮೋರ್ ಇನ್ ಇಂಗ್ಲಿಷ್. ಓಕೆ, ಸೊ ಸಣ್ಣ ವರ್ಡ್ಸ್ ಗಳನ್ನ, ಸಣ್ಣ ಸೆಂಟೆನ್ಸಸ್ ಗಳನ್ನ ನಿಮ್ಮ ಕಾನ್ವರ್ಸೇಷನ್ ನಲ್ಲಿ ಯೂಸ್ ಮಾಡ್ತಾ ಬರಬೇಕು. ಸೊ ದಿಸ್ ವಾಸ್ ದ ಟಿಪ್ ನಂಬರ್ 8. Now coming to tip number 9. Very important, be consistent. ಸೊ ಇವತ್ತು ನಂಗೆ ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿದ್ರೆ ಇವತ್ತೇ ನಾನು ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಕಲ್ತು ಬಿಡಲ್ಲ ಅಲ್ವಾ? ಇವತ್ತು ಬೆಳಿಗ್ಗೆ ನಾನು ಡಿಸೈಡ್ ಮಾಡಿದ್ದೇನೆ ಇಂಗ್ಲಿಷ್ ಮಾತನಾಡ್ತೇನೆ, ಇವತ್ತು ಸಂಜೆ ನಾನು ಇಂಗ್ಲಿಷ್ ಕಂಪ್ಲೀಟ್ ಆಗಿ ಫಟಾಫಟ್ ಅಂತ ಮಾತನಾಡ್ತೇನೆ ಅಂತ ಹೇಳೋದು ಇಟ್ ಇಸ್ ನಾಟ್ ಪಾಸಿಬಲ್. ಅದು ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಡೈಲಿ ನೀವು ನಾನು ಏನೆಲ್ಲಾ ಟಿಪ್ಸ್ ಅನ್ನ ಹೇಳಿದ್ದೇನೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಒಂದು ದಿನ ನೀವು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತನಾಡ್ತೀರಾ. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ದಟ್ ಕನ್ಸಿಸ್ಟೆನ್ಸಿ ಈಸ್ ದ ಕೀ. Now, coming to the last tip number 10. Stop faking your English accent. English ನೋಡಿ, ಇಂಗ್ಲಿಷ್ಗೆ ಡಿಫ್ರೆಂಟ್ ಆಕ್ಸೆಂಟ್ಸ್ ಇದೆ. ಯುರೋಪಿಯನ್ ಆಕ್ಸೆಂಟ್ ಇದೆ, ರಷ್ಯನ್ ಆಕ್ಸೆಂಟ್ ಇದೆ, ಡಿಫ್ರೆಂಟ್ ಆಕ್ಸೆಂಟ್. ಬೇರೆ ಕಂಟ್ರಿಯವರು ಇಂಗ್ಲಿಷ್ ಅನ್ನ ಬೇರೆ ರೀತಿಯಲ್ಲಿ ಮಾತನಾಡ್ತಾರೆ. ಯು ನೋ ದಟ್ ಅಮೆರಿಕನ್ ಇಂಗ್ಲಿಷ್ ಇಸ್ ಡಿಫ್ರೆಂಟ್ ಅಲ್ವಾ? ಇಂಡಿಯನ್ ಇಂಗ್ಲಿಷ್ ಇಸ್ ಡಿಫ್ರೆಂಟ್. ರಷ್ಯಾದವ್ರು ಮಾತನಾಡುವ ಇಂಗ್ಲಿಷ್ ಅಂತೂ ಸಾಮಾನ್ಯವಾಗಿ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಇದೆ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವೇ ಆಫ್ ಸ್ಪೀಕಿಂಗ್ ಇಂಗ್ಲಿಷ್. ವಾಟ್ ಇಂಡಿಯನ್ ಪೀಪಲ್ ಡೂ ಇಸ್, ನಾವೇನ್ ಮಾಡ್ತೇವೆ ನೋಡಿ, ನಾವು ಫಾರಿನರ್ಸ್ ತರ, ಅಮೆರಿಕನ್ಸ್ ತರ ಇಂಗ್ಲಿಷ್ ಮಾತನಾಡಕ್ ನೋಡ್ತೇವೆ. ಡೆಫಿನೆಟ್ಲಿ ನಾನು ಹೇಳ್ತೇನೆ, ಶಶಿ ಥರೂರ್ ಅವರು ಯಾವ ರೀತಿ ಇಂಗ್ಲಿಷ್ ಮಾತನಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಆ ಆಕ್ಸೆಂಟ್ ಅನ್ನ ತರಕ್ ಪ್ರಯತ್ನ ಮಾಡಬೇಡಿ, ಯಾಕಂದ್ರೆ ಅದು ತುಂಬಾ ಫೇಕ್ ಕೇಳಿಸುತ್ತೆ. ಅಡಾಪ್ಟ್ ಪ್ರಾಪರ್ ಇಂಡಿಯನ್ ಆಕ್ಸೆಂಟ್. ಸೊ ಬಿಗಿನರ್ಸ್ ಅವರು ಫಸ್ಟ್ ಗೆ ಪ್ರಾಪರ್ ಆಗಿ ಇಂಡಿಯನ್ ಆಕ್ಸೆಂಟ್ ನಲ್ಲಿ ಇಂಗ್ಲಿಷ್ ಅನ್ನ ಮಾತನಾಡೋದನ್ನ ಫ್ಲೂಯೆಂಟ್ ಮಾಡ್ಕೊಳ್ಳಿ. ಅದಾದ ನಂತರ ಒನ್ಸ್ ಯು ಆರ್ ಡನ್ ವಿತ್ ದಟ್, ಒನ್ಸ್ ಯು ಆರ್ ವೆರಿ ಫ್ಲೂಯೆಂಟ್ ವಿತ್ ಯುವರ್ ಇಂಡಿಯನ್ ಇಂಗ್ಲಿಷ್, then you can switch to other accents. American accent ಅಥವಾ ರಷ್ಯನ್ ಆಕ್ಸೆಂಟ್ ಗೆ ಮತ್ತೆ ನಾವು ಸ್ವಿಚ್ ಮಾಡ್ಕೊಳ್ಳೋಣ. ಫಸ್ಟ್ ಗೆ ನಾವು ಇಂಡಿಯನ್ ಆಕ್ಸೆಂಟ್ ನಲ್ಲಿ ಇಂಗ್ಲಿಷ್ ಅನ್ನ ಪ್ರಾಪರ್ ಆಗಿ ಕಲಿಯೋಣ. ಓಕೆನಾ? ಸೊ ದ್ಯಾಟ್ ವಾಸ್ ಇಟ್. ಇವಿಷ್ಟು ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಕಲೀಲಿಕ್ಕೆ ನಾನು ಮಾಡಿದಂತಹ 10 ಸೂತ್ರಗಳು ನಿಮಗೆ ಕೂಡ ಹೆಲ್ಪ್ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಸೊ ಎಸ್, ದ್ಯಾಟ್ ವಾಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಜರ್ನಿ ಆಫ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ very fluently. May God bless you all and may you speak in English very fluently as soon as possible. Okay, thank you so much for watching the video. ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಚಾನಲ್ ಅನ್ನ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. See you in the next video. Till then, take care. Bye. Namaste.